ಏನ್ ವಿಷಯ? ಕಾವೇರಿ, ಮಗು ಕೇಕ್ ಕಟ್ ಮಾಡಿದ್ಮೇಲೆ ಈ ಚೆರ್ರಿ ಅಲ್ಲೇ ಇತ್ತು. ಈ ಚೆರ್ರಿ ನೋಡಿದ ತಕ್ಷಣ ನನಗೆ ನೀನೇ ನೆನಪಾದೆ. ನಿನ್ನಷ್ಟೇ ಸುಂದರವಾಗಿರೋ ಈ ಚೆರ್ರಿನ ನಾನೇ ನನ್ನ ಕೈಯಾರೆ ನಿನಗೆ ತಿನ್ನಿಸ್ಬೇಕು ಅಂತ ತಗೊಂಡು ಓಡೋಡ್ ಬಂದೆ. ತಗೋ. ಚೆರ್ರಿ ನಂಗೆ ತುಂಬಾ ಇಷ್ಟ, ಕೊಡಿ ನಾನೇ ತಿಂತೀನಿ. ನಾನು ಕೊಡಲಪ್ಪ, ನಾನೇ ನನ್ನ ಕೈಯಾರೆ ಈ ಚೆರ್ರಿನ ನಿನಗೆ ತಿನ್ನಿಸ್ಬೇಕು. ಎಲ್ಲಿ ಅನ್ನು? ಅಯ್ಯಯ್ಯೋ, ಇವನ್ನ ಬುಟ್ಟಿಗೆ ಹಾಕೊಂಡ್ರೆ ಈ ಮನೇಲಿ ಹಾಯಾಗಿರ್ಬೋದು ಅನ್ಕೊಂಡಿದ್ದೆ, ಆದ್ರೆ ಇತ್ತೀಚೆಗೆ ಯಾಕೋ ಇವನೇ ನನಗೆ ಕಂಟಕ ಆಗ್ತಿದಾರಲ್ಲ. ಏ ಕಾವೇರಿ, ಏನ್ ಯೋಚನೆ ಮಾಡ್ತಾ ಇದೀಯಾ? ಅನ್ನು ತಿನ್ನಿಸ್ತೀನಿ. ಅದು ನಾನು ಅನ್ನಲ್ಲಪ್ಪ. ಯಾಕೆ ಅಂದ್ರೆ ನಾನು ಇನ್ನೂ ಚಿಕ್ಕವಳು, ಯಾರಾದ್ರೂ ಏನಾದ್ರೂ ಕೊಟ್ರೆ ತಿನ್ಬಾರ್ದು ಅಂತ ನಮ್ಮ ಮಮ್ಮಿ ಹೇಳಿದ್ದಾರೆ. ಏನ್ ಕಾವೇರಿ ನೀನೇ ಅಷ್ಟು ದೊಡ್ಡ ಮಗಳಿಗೆ ಮಮ್ಮಿ ಅಂಥದ್ರಲ್ಲಿ ಇನ್ನು ಮಮ್ಮಿ ಮಾತು ಕೇಳ್ತೀಯ? ಏನಾರು ಆಗಲಿ ಕಾವೇರಿ, ನಿನಗೆ ಅಷ್ಟು ದೊಡ್ಡ ಮಗಳಿದ್ದಾಳೆ ಅಂದರೆ ಯಾರೂ ನಂಬಲ್ಲ. ನೀನಿನ್ನು ಸ್ವೀಟ್ 16 ಅಂದರೆ 16ರ ಬಾಲೆ ಅಷ್ಟೇ ಸುಂದರವಾಗಿದೆಯಾ. ಹೌದಾ? ತುಂಬ ಥ್ಯಾಂಕ್ಸ್. ನಾನೇನು ಯಂಗಾಗಿ ಬ್ಯೂಟಿಫುಲ್ ಆಗಿದ್ದೀನಿ, ಆದರೆ ನಿಮ್ಗೆ ಯಾಕೆ ಬಿಳಿ ಕೂದಲು ಬಂದಿದೆ ತಲೆಯಲ್ಲಿ? ಬಿಳಿ ಇದ್ರೆ ಏನಾಯ್ತು, ಈಗ ಅದೇ ತಾನೇ ಫ್ಯಾಷನ್, ಸಾಲ್ಟ್ ಅಂಡ್ ಪೆಪ್ಪರ್. ಅದು ಅಲ್ಲದೆ ಬಿಳಿ, ವೈಟ್ ಅಂದ್ರೆ ಶುಭ್ರ, ಶಾಂತಿಯ ಸಂಕೇತ. ಆ ಬೆಳ್ಳಿ ಮೋಡಗಳು ಬಿಳಿನೇ ಅಲ್ವಾ? ಇಲ್ಲಿ ಬೆಳಗ್ಗೆ ಹೊತ್ತು ಬರುತ್ತಲ್ಲ ಆ ಮೋಡ, ಸಿನಿಮಾದ ಬೆಳ್ಳಿ ಪರದೆ, ಅದು ಕೂಡ ಬಿಳಿನೇ ಅಲ್ವಾ? ನಾವು ತಿನ್ನೋ ಅನ್ನ, ಕುಡಿಯೋ ಹಾಲು ಎಲ್ಲ ಬಿಳಿನೇ ಅಲ್ವಾ? ತಲೆ ಬಿಳಿ ಆದ್ರೇನು, ವೈಟ್ ಇದ್ರೇನು, ನಾವು ಬ್ರೈಟ್ ಆಗಿರ್ಬೇಕು, ಅದು ಮುಖ್ಯ. ಈ ಲೆಕ್ಕಪತ್ರಕ್ಕೆ ಲಾಜಿಕ್ ಬೇರೆ. ಕಾವೇರಿ, ನೀನ್ ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನೊಂದು ಮಾತು ಹೇಳ. ಕೇಳಿ, ತಪ್ಪು ತಿಳ್ಕೊಳ್ಳಲ್ಲ. ಮುಂಚೆ ನೀನು ನನ್ನನ್ನು ಎಷ್ಟು ಪ್ರೀತಿಯಿಂದ ನೋಡ್ತಾ ಇದ್ದೆ, ಮುದ್ದಾಗಿ ಇಂಗ್ಲೀಷಲ್ಲಿ ಮಾತಾಡುವೆ, ಕತ್ತೇನುವೆ, ಮೊಲ ಅನ್ನುವೆ, ರಾಮಾಚಾರಿ ಅಂತ ಕರಿತಾ ಇದ್ದೆ. ಆದರೆ ಈಗ ನೀನು ತುಂಬ ಬದಲಾಗ್ಬಿಟ್ಟಿದ್ಯಾ. ನನ್ನನ್ನು ಅಷ್ಟು ಪ್ರೀತಿಯಿಂದ ನೋಡೋದೇ ಇಲ್ಲ, ಮಾತಾಡ್ಸೋದೂ ಇಲ್ಲ. ಯಾಕೆ ಕಾವೇರಿ? ಅದು ಅದು ನನ್ನ ಮಗಳು ಮನೆಗೆ ಬಂದ್ಬಿಟ್ಟಿದ್ದಾಳಲ್ಲ, ಅವಳ ಎದುರಿಗೆ ನಾನು ನಿಮ್ಮ ಹತ್ರ ಮಾತಾಡೋದು, ಈ ಥರ ಚರ್ರಿ ಎಲ್ಲ ತಿನ್ಸ್ಕೊಳ್ಳೋದು ತಪ್ಪಲ್ವಾ? ಓ ಹೌದಲ್ಲ, ಇದು ಇದು ನಿನ್ನ ಸಮಸ್ಯೆ. ಯೋಚನೆ ಮಾಡಬೇಡ, ನಾನಿದ್ದೀನಲ್ಲ ಕಾವೇರಿ, ನಿನ್ನ ಸಮಸ್ಯೆಗೆ ಪರಿಹಾರ ನಾನು ಕಂಡುಹಿಡಿತೀನಿ. ಅಲ್ಲಿವರೆಗೂ ಈ ಚೆರ್ರಿನ ತಿಂತಾ ಇರು. ಥ್ಯಾಂಕ್ ಯು. ಸಮಸ್ಯೆ ಪರಿಹಾರ ನಾನು ಮಾಡ್ತೀನಿ. ಆಯ್ತು, ಇವನು ಸಮಸ್ಯೆ ಪರಿಹಾರನೇ ಮಾಡ್ತಾನೋ ಅಥವಾ ನನ್ನ ಎದೆ ಮೇಲೆ ಹೂವೇ ಇಡ್ತಾನೋ, ಅಥವಾ ಆ ಶ್ರಾವಣಿ ಮೇಡಮ್ ಅವ್ರು ಏನಾದರೂ ಈ ಮನೆಯಿಂದನೇ ಓಡಿಸ್ಬಿಡ್ತಾನೋ. ಅವ್ರನ್ನ ಓಡಿಸಿದ್ರೆ ನನಗೂ ಖುಷಿನೇ, ಆದರೆ ಏನು ಮಾಡೋದು? ಈ ನಂಬರ್ ರಿಜಿಸ್ಟ್ರೇಷನ್ನು ಬೆಂಗಳೂರ್ದು ಈ ಗಾಡಿನ ಎಲ್ಲೋ ನೋಡಿದ್ದೀನಿ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಈ ಚರ್ರಿ ಬೇರೆ ಕೊಟ್ಟೋದ, ಈ ಚರ್ರಿ ನನ್ನ ಮಗ ಬೇಡ ನನಗೆ. ಈ ಗಾಡಿ ಯಾರ್ದಿರ್ಬೋದು? ಯಜಮಾನ್ರೆ, ಮಜ್ಜಿಗೆ ತಗೊಳ್ಳಿ. ಶಾಂತಮ್ಮ, ಮಜ್ಜಿಗೆ ನನಗೆ ಬೇಡಮ್ಮ, ಮನೆಗೊಬ್ರು ಅತಿಥಿ ಬಂದಿದ್ದಾರೆ, ಅವ್ರಿಗೆ ಕೊಡು. ತಗೊಳ್ಳಿ ಮೇಡಮ್ ಅವರೇ. ನಿಮ್ಮ ಹೆಸರು ಮರೆತುಬಿಟ್ಟೆ. ವಿಜಯಾಂಬಿಕಾ. ವಿಜಯಾಂಬಿಕಾ ಅವರೇ, ನಮ್ಮ ಮನೆ ಮಜ್ಜಿಗೆ ತುಂಬ ರುಚಿಯಾಗಿರುತ್ತೆ. ಅಡಿಯಂದ್ರೆ ಮೆಡಿಸಿನ್ಸು ಸ್ವಲ್ಪ ಹೊತ್ತಾದ್ಮೇಲೆ ತೊಗೊಂಡ್ರು ಪರವಾಗಿಲ್ಲ. ಮನೆಗೊಬ್ರು ಅತಿಥಿ ಬಂದಿದ್ದಾರೆ, ಅವ್ರನ್ನ ಭೇಟಿ ಮಾಡ್ತೀನಿ, ಬನ್ನಿ. ಬಂದೆ ಮಾವ, ಸಿಕ್ತು ಬಿಡಿ. ಬನ್ನಿ. ನೆತ್ತಿ ತಟ್ಟಿ ಮೇಡಮ್. ಆಕಾಶ ನೋಡಿ ಎಲ್ಲ ಸರಿ ಹೋಗಿದೆ. ಓಕೆ. ತಗೊಳ್ಳಿ ಮಾವ, ಮಾತ್ರ ತಗೊಳ್ಳಿ.
ನೋಡಿ, ಮಾವ ಅಂದರೆ ಎಷ್ಟು ಪ್ರೀತಿ, ಎಷ್ಟು ಗೌರವ. ಇಂಥ ಅಳಿಯನ್ ಪಡೆಯೋಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ. ಏನಾಯ್ತು? ನನ್ನ ಮಗಳು ಬರ್ತ್ಡೇಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲೇಟ್ ಆಗೋಗಿದೆ ಆಲ್ರೆಡಿ. ನೀವು ಇವತ್ತು ಊಟ ಮಾಡಿಕೊಂಡೇ ಹೋಗಬೇಕು. ಇಲ್ಲಾಂದರೆ ಒಂದು ಕೆಲಸ ಮಾಡಿ, ಮಳೆಗಾಲ, ರಾತ್ರಿ ಹೊತ್ತು ಸುಮ್ಮನೆ ಡೇಂಜರಸ್ ರೋಡ್ ಇವೆಲ್ಲ. ನೀವು ಬರ್ತಾ ಎಷ್ಟು ಸೇಫಾಗಿ ಬಂದಿದ್ದೀರೋ ನಿಮ್ಮನ್ನು ಹೋಗ್ತಾನೂ ಅಷ್ಟೇ ಸೇಫಾಗಿ ಕಳಿಸ್ಕೊಡೋದು ನಮ್ಮ ಜವಾಬ್ದಾರಿ, ಈ ಮನೆ ಜವಾಬ್ದಾರಿ. ಹಾಗಾಗಿ ನೀವು ಇವತ್ತು ಇಲ್ಲೇ ಉಳ್ಕೊಂಡು ನಾಳೆ ಹೋಗಿ. ಏನಂತೀರ ಮಾವ? ಇವ್ರು ನಾಳೆ ಬೆಳಿಗ್ಗೆನೆ ಹೊರಡ್ಬೋದಲ್ವಾ? ಅಳಿಯಂದ್ರೆ ನನ್ನ ಹತ್ರ ಕೇಳೋಕೆ ಏನಿದೆ? ಈ ಮನೆ ಮುಂದಿನ ವಾರಸ್ದಾರರು ನೀವು. ನೋಡಿ, ಈ ಮನೆ ಅಳಿಯ ಅಂತ ಯಾವುದೇ ಸಂಕೋಚ ಪಟ್ಕೋಬೇಡಿ. ಇನ್ನು ಮುಂದೆ ನೀವು ಏನೇ ತೀರ್ಮಾನ ತಗೊಂಡ್ರು ಅದಕ್ಕೆ ನಮ್ಮ ಸಮ್ಮತಿ ಇದ್ದೇ ಇರುತ್ತೆ. ಅಯ್ಯೋ, ನಿಮ್ಮ ದೊಡ್ಡ ಗುಣ, ನಿಮ್ಮ ಆಶೀರ್ವಾದ. ನೀವು ಮಾತ್ರ ತೊಗೊಂಡು ಮಲ್ಕೊಳ್ಳಿ, ನಾನು ಹೊರಡ್ತೀನಿ. ಗುಡ್ ನೈಟ್. ಬಾವಾ, ನಾವು ಇನ್ನು ಹೊರಡ್ತೀವಿ, ನೀವು ಮಲ್ಕೊಳ್ಳಿ. ಆಯ್ತಮ್ಮ, ಅವ್ರನ್ನ ನೋಡ್ಕೊ. ಹಾಂ ಹಾಂ. ಒಳ್ಳೆ. ವಿಜಯ, ತಗೋ ನೀರು ಕುಡಿ, ತಗೋ. ಏನಾಯ್ತು ವಿಜಯ? ನಾನು ಅವಾಗ್ಲಿಂದ ಮಾತಾಡಿಸ್ತಾನೆ ಇದ್ದೀನಿ, ನೀನೇನು ಮಾತಾಡ್ತಿಲ್ವಲ್ಲ? ಅವನೇನ ದೀಪಕ್? ಅವನೇ ದೀಪಕ್ ಅಂತ ಹೇಳ್ಕೊಂಬಂದು ನಮ್ಮನ್ನ ಮರಳು ಮಾಡ್ತಿರೋದು. ಆದ್ರೆ ನೀನ್ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ನೀನ್ ಇಷ್ಟೊಂದು ಗಾಬರಿ ಆಗಿರೋದನ್ನ ನಾನು ಯಾವತ್ತೂ ನೋಡೇ ಇಲ್ಲ. ರಾಜೇಶ್ವರಿ, ಆ ದೀಪಕ್ ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ ಅಂತ ಹೇಳ್ತೀಯಲ್ಲ, ನಾನು ಅವ್ರನ್ನ ಈಗಲೇ ನೋಡ್ಬೇಕು. ಕರ್ಕೊಂಡು ಹೋಗು. ಅವರೆಲ್ಲರೂ ಇದೇ ಮನೇಲಿದ್ದಾರೆ. ಈಗ ತಾನೇ ಊಟ ಮುಗಿಸಿ ಎಲ್ಲರೂ ಮಲ್ಗೋಕೆ ಹೋದ್ರು. ರಾಜೇಶ್ವರಿ, ನಾನು ಅವ್ರನ್ನ ಇಮಿಡಿಯೇಟ್ ಆಗಿ ನೋಡ್ಬೇಕು. ಅಲ್ಲ, ಅವರೆಲ್ಲ ಅವ್ರ ರೂಮಲ್ಲಿ ಇರ್ತಾರೆ. ಆದ್ರೆ ಇಷ್ಟೊಂದು ಅರ್ಜೆಂಟಲ್ಲಿ ಅವ್ರನ್ನ ಯಾಕೆ ನೋಡ್ಬೇಕು? ನಿನಗಿದೆಲ್ಲ ಅರ್ಥ ಆಗಲ್ಲ. ನೀನ್ ಕರ್ಕೊಂಡು ಹೋಗು ಪ್ಲೀಸ್. ಬೆಳಗ್ಗೆ ನೋಡಿದರೆ ಆಯಿತು ಬಿಡಿ, ಈಗ ನೋಡೋದು ಸರಿ ಇರಲ್ಲ. ಅದು ಅಲ್ಲದೆ ನಾವು ಅವ್ರ ಬಗ್ಗೆ ಮಾತಾಡೋದಕ್ಕೆ ಅಣ್ಣ ಈಗಾಗಲೇ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಇಲ್ಲ, ನಾನು ಈಗಲೇ ಅವ್ರನ್ನ ನೋಡ್ಬೇಕು. ಓಕೆ, ನಾ ಕರ್ಕೊಂಡು ಹೋಗ್ತೀನಿ ಬಾ. ಹಾ.